ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ KPSC ಸ್ವಾಗತ. ಇಂದು ನಾವೇನಪ್ಪ ಅಂದರೆ ಈ ಒಂದು ಅರ್ಥಶಾಸ್ತ್ರದಲ್ಲಿ ಬರುವ ಲ್ಯಾಫರ್ ಕರ್ವ್ ಆಗಿರ್ಬೋದು, ಫಿಲಿಪ್ಸ್ ಕರ್ವ್, ಹಾಗೇನಪ್ಪ ಅಂದರೆ ಲೋರೆನ್ಸ್ ಕರ್ವ್ ಅಂತಂದ್ರೆ ಏನು, ಗಿನಿ ಕೋಫಿಷಿಯಂಟ್ ಅಂತಂದ್ರೇನು, ಹಾಗೇನಪ್ಪ ಅಂದರೆ ಕುಜ್ನೆಟ್ಸ್ ಕರ್ವ್ ಅಂತಂದ್ರೇನು. ಓಕೆ, ಈ ಎಲ್ಲದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಸೋದಕ್ಕೆ ನಮ್ಮ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಲ್ಯಾಫರ್ ಕರ್ವ್ ಅಂತಂದ್ರೆ ಏನು, ಇದು ಏನನ್ನು ಸೂಚಿಸ್ತದೆ, ಓಕೆ, ಹಾಗೆ ಇದನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಅಂತ. ಹಾಗಾದರೆ ಫಸ್ಟ್ ನೋಡೋಣ, ಇಲ್ಲಿ ನಾವು ಲ್ಯಾಫರ್ ಕರ್ವ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಏನಪ್ಪ ಅಂದರೆ ನಾವು ಆಲ್ರೆಡಿ ಒಂದು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಮಾಡಿದ್ವಿ. ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ರಿಗ್ರೆಸಿವ್ ಟ್ಯಾಕ್ಸ್ ಆಗಿರ್ಬೋದು, ಪ್ರೋಗ್ರೆಸಿವ್ ಟ್ಯಾಕ್ಸ್, ಹಾಗೇನಪ್ಪ ಅಂದರೆ ಪ್ರೊಪೋರ್ಷನಲ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಮತ್ತೇನಪ್ಪ ಅಂದರೆ ಡಿಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ ಈ ಒಂದು 4 ರೀತಿಯ ತೆರಿಗೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಕರ್ವ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ, ಅಂದರೆ ರೇಖೆಗಳ ಬಗ್ಗೆ ಹೇಳ್ತಾ ಇದ್ವಿ. ಮೊದಲನೇದಾಗಿ ಏನಪ್ಪ ಅಂದರೆ ನಾವು ಇವತ್ತು ಲ್ಯಾಫರ್ ಕರ್ವ್ ನೋಡೋಣ. ಓಕೆ, ಇಲ್ಲೊಂದು ಲ್ಯಾಫರ್ ಕರ್ವ್ನ ಯಾರು ನೀಡ್ತಾರಪ್ಪ ಅಂತಂದರೆ ಅದು ಆರ್ಥರ್ ಲ್ಯಾಫರ್ ಅನ್ನುವರು ಒಬ್ಬ ಏನಪ್ಪ ಅಂದರೆ ಅರ್ಥಶಾಸ್ತ್ರಜ್ಞ ಈ ಒಂದು ಲ್ಯಾಫರ್ ಕರ್ವ್ ಒಂದು ವಿವರಣೆಯನ್ನು ನೀಡ್ತಾರೆ. ಅದು ಎಷ್ಟಲ್ಲಪ್ಪ ಅಂದರೆ 1974ರಲ್ಲಿ ನೀಡ್ತಾನೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ಸರ್ಕಾರ ಅಥವಾ ಒಂದು ಗೌರ್ಮೆಂಟ್ ಆದಾಯ ಏನಿರುತ್ತಲ್ಲ, ತೆರಿಗೆಯ ಆದಾಯ ಮತ್ತು ತೆರಿಗೆಯ ದರದ ಮೇಲೆ ಇದೇನಪ್ಪ ಅಂತಂದರೆ ಇದರ ಒಂದು ವಿವರಣೆಯನ್ನು ನೀಡುತ್ತೆ. ಹಾಗೆ ಈ ಒಂದು ಲ್ಯಾಫರ್ ಕರ್ವ್ ನೋಡೋದಕ್ಕೆ ಯಾವ ರೀತಿಯಾಗಿ ಕಾಣ್ತದಪ್ಪ ಅಂದರೆ ಇನ್ವರ್ಟೆಡ್ ಯು ಶೇಪ್. ಓಕೆ, ಯು ಅಂತಂದರೆ ಈ ರೀತಿ, ಇನ್ವರ್ಟೆಡ್ ಅಂದರೆ ಉಲ್ಟಾ, ಓಕೆ, ರಿವರ್ಸ್ ಅಂತ ಕರಿತಾರೆ. ಈ ರೀತಿಯಾಗಿ ನಮ್ಮ ಒಂದು ಲ್ಯಾಫರ್ ಕರ್ವ್ ಕಾಣುತ್ತೆ. ಇನ್ವರ್ಟೆಡ್ ಯು ಶೇಪಲ್ಲಿ ಲ್ಯಾಫರ್ ಕರ್ವ್ ಇರುತ್ತೆ. ಹಾಗಾದರೆ ಈ ಒಂದು ತೆರಿಗೆ ದರ ಮತ್ತು ತೆರಿಗೆ ಆದಾಯಕ್ಕೆ ಯಾವ ರೀತಿ ಸಂಬಂಧಪಟ್ಟಿದೆ, ಹಾಗೂ ಏನಪ್ಪ ಅಂದರೆ ಈ ಒಂದು ಆರ್ಥರ್ ಲ್ಯಾಫರ್ ಅವರು ಯಾವ ರೀತಿ ಪ್ರೂವ್ ಮಾಡ್ತಾರೆ, ಇವೆರಡು ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನ್ನೋದೇ ಇದರ ಒಂದು ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಒಂದು X-ಆಕ್ಸಿಸಲ್ಲಿ ನೀಡಿರುವಂತಹ ಒಂದು ಅಂಕಿಅಂಶಗಳೇನಿದೆಯಲ್ಲ, ಅದು ಒಂದು ಸರ್ಕಾರ ಅಥವಾ ಒಂದು ಗೌರ್ಮೆಂಟ್ನ ತೆರಿಗೆಯ ದರ ಆಗಿರುತ್ತೆ ನೋಡ್ರಿ. ಓಕೆ, 5%, 10%, 15% ಈ ರೀತಿಯಾದಂತಹ ಒಂದು ತೆರಿಗೆಯ ದರ ಆಗಿರುತ್ತೆ. ಅದೇ Y-ಆಕ್ಸಿಸಲ್ಲಿ ಏನು ಅಂಕಿಅಂಶಗಳನ್ನು ನೀಡಲಾಗಿದೆ ನೋಡ್ರಿ, ಇದು ಏನಿದೆಯಲ್ಲ ತೆರಿಗೆಯ ಆದಾಯ, ಅಥವಾ ಈ ಒಂದು ಟ್ಯಾಕ್ಸ್ ಇಂಗ್ಲೀಷಲ್ಲಿ ರೆವಿನ್ಯೂ ಅಂತ ಕೂಡ ಕರೆಯಲಾಗುತ್ತದೆ. ಇದು ಟ್ಯಾಕ್ಸ್ ರೆವಿನ್ಯೂವನ್ನು ಸೂಚಿಸ್ತದೆ. ಇದೇನಪ್ಪ ಅಂದರೆ ಟ್ಯಾಕ್ಸ್ ರೇಟನ್ನು ಸೂಚಿಸ್ತದೆ. ಇಷ್ಟು ಸ್ವಲ್ಪ ಮಾಹಿತಿ ಆಯಿತು. ಹಾಗಾದರೆ ಇಲ್ಲಿ ನೋಡ್ರಿ, ಲ್ಯಾಫರ್ ಕರ್ವ್ ಯಾವ ರೀತಿ ಪ್ರೂವ್ ಮಾಡುತ್ತಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯ ಆದಾಯ ಏನಾದರೂ 200 ರೂಪೀಸ್ ಇತ್ತು ಅಂತಂದರೆ ಆತ 10% ಟ್ಯಾಕ್ಸನ್ನು ಕಟ್ಟೋಕ್ಕೆ ತಯಾರಿರ್ತಾನೆ, ಅಥವಾ ಒಂದು ಸರ್ಕಾರ ಏನಪ್ಪ ಅಂದರೆ 10% ಟ್ಯಾಕ್ಸ್ ವಿಧಿಸ್ಬೋದು. ಹಾಗೇನಪ್ಪ ಅಂದರೆ ಆತನ ಒಂದು ಆದಾಯ 400 ರೂಪೀಸ್ ಇದೆಯಪ್ಪ ಅಂತಂದರೆ ಇಲ್ಲಿ ನೋಡ್ರಿ 20% ಟ್ಯಾಕ್ಸನ್ನು ಕಟ್ತಾನೆ, ಅಥವಾ 20% ಟ್ಯಾಕ್ಸ್ ಕಟ್ಟಿದ್ರು ಕೂಡ ಆತ 500 ರೂಪೀಸ್ಗೆ ಒಂಥರ ಏನಪ್ಪ ಅಂದರೆ ಓಕೆ ಆಗುತ್ತೆ. ಅದೇ ಇಲ್ಲಿ 40 ನೋಡ್ರಿ, 40% ತೆರಿಗೆನ ವಿಧಿಸ್ತಾ ಇದ್ದಾನೆ. ಯಾವಾಗ 800 ಒಂದು ಆದಾಯ ಬಂದಾಗ, ಓಕೆ, 800 ಆದಾಯಕ್ಕೆ ಏನಪ್ಪ ಅಂದರೆ 40% ತೆರಿಗೆನ ವಿಧಿಸ್ತಾ ಇದ್ದಾನೆ. ಬಟ್ ತದನಂತರದಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಇಲ್ಲಿ ಟ್ಯಾಕ್ಸ್ ರೇಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಓಕೆ, ಇಲ್ಲಿ ಆದಾಯ ಏನಪ್ಪ ಅಂತಂದರೆ ಹೆಚ್ಚಿಗೆ ಆದಂಥ ಹೋದಂತೆಲ್ಲ ಟ್ಯಾಕ್ಸ್ ರೇಟ್ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾವ ಹಂತದಲ್ಲಿ? ಅದು ಒಂದು ಹಂತದಲ್ಲಿ ನೋಡ್ರಿ. ಓಕೆ, ಈ ಪಾಯಿಂಟನ್ನು ಏನಂತ ಕರೀತಾರೆ? ಟಿ ಅಂತೇಳಿ ಕರೀತಾರೆ. ಓಕೆ, ಯಾಕೆ ಈ ರೀತಿ ಆಗುತ್ತಪ್ಪ? ಆದಾಯ ಹೆಚ್ಚಿಗಾದಂತೆಲ್ಲ ಏನಪ್ಪ ಅಂದ್ರೆ ನೆಕ್ಸ್ಟ್ ಟ್ಯಾಕ್ಸ್ ರೇಟ್ ಎದಕ್ಕೆ ಕಡಿಮೆ ಆಗುತ್ತಾ ಹೋಗುತ್ತೆ? ಓಕೆ, ಅಥವಾ ಟ್ಯಾಕ್ಸ್ ರೇಟ್ ಹೆಚ್ಚಿಗೆ ಆದ ತಕ್ಷಣ ಇಲ್ಲಿ ಆದಾಯ ಏನಪ್ಪ ಅಂದ್ರೆ ಕಡಿಮೆ ಆಗುತ್ತಾ ಹೋಗುತ್ತೆ ಸರ್ಕಾರಕ್ಕೆ. ಯಾಕಪ್ಪ ಅಂತಂದರೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಜಸ್ಟ್ ಅಜಂಪ್ಷನ್ ತೊಗೊಂಡಿರಿ. ಇಲ್ಲಿ ಒಂದು ಕರ್ನಾಟಕ ಕಾಫಿ ಬೆಳೆಗೆ ತುಂಬ ಫೇಮಸ್ ಇದೆ. ಹಾಗೇನಪ್ಪ ಅಂದ್ರೆ ನಾವು ಕಾಫಿ ಬೆಳೆಯದೆ ಒಂದು ಎಕ್ಸಾಂಪಲ್ ತೊಗೋಣ. ಒಬ್ಬ ಕಾಫಿ ತೋಟದ ವ್ಯಕ್ತಿ ಇದ್ದಾನೆ. ಓಕೆ, ಆತನ ಒಂದು ಆದಾಯ ಎಷ್ಟಿದೆಯಪ್ಪ ಅಂತ ತಿಳ್ಕೊಳ್ಳೋಣ. ಅವ್ನು ಟ್ಯಾಕ್ಸ್ ಕಟ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಜಸ್ಟ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಒಂದು ಹಂತದವರೆಗೆ ಫಸ್ಟು 20% ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಆತನಿಗೆ ಒಂದು 10,000 ರೂಪಾಯಿ ಆದಾಯ ಬರ್ತಾ ಇದೆ. ಅದರಲ್ಲಪ್ಪ ಅಂದರೆ 20% ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಗೌರ್ಮೆಂಟಿಗೆ ಎಷ್ಟು ಹೋಗುತ್ತೆ? 20% ಅಂತಂದರೆ ಇಲ್ಲಿ 2,000 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ. ಅದೇ ನೆಕ್ಸ್ಟ್ ಏನಪ್ಪ ಅಂತಂದರೆ ಆತನಿಗೆ 20,000 ರೂಪಾಯಿ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಗೌರ್ಮೆಂಟ್ ಏನಪ್ಪ ಅಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ಇಷ್ಟೇ ತಿಳ್ಕೊಳ್ಳೋಣ, ಕಾಫಿ ಬೆಳೀತಾ ಇದ್ದಾನೆ. ನೆಕ್ಸ್ಟ್ ಕೂಡ ಏನಪ್ಪ ಅಂದರೆ 20% ಟ್ಯಾಕ್ಸ್ ಕಟ್ತಾ ಇದ್ದಾನೆ, 2,000 ರೂಪೀಸ್ ಟ್ಯಾಕ್ಸ್ ಕಟ್ತಾನೆ. ಗೌರ್ಮೆಂಟ್ ಏನು ಮಾಡ್ತಪ್ಪ ಅಂತಂದರೆ ಇನ್ನೂ ಇನ್ಕ್ರೀಸ್ ಮಾಡುತ್ತೆ. ಎಷ್ಟಪ್ಪ ಅಂದರೆ 30% ಇನ್ಕ್ರೀಸ್ ಮಾಡುತ್ತೆ.
ಓಕೆ, ತೆರಿಗೆಯ ದರವನ್ನು ವಿಧಿಸುವುದಕ್ಕೆ. ಬಟ್ ಆತನ ಆದಾಯ ಎಷ್ಟಿರುತ್ತೆ? 10,000 ಮಾತ್ರ ಇರುತ್ತೆ. 10,000ಕ್ಕೆ ಟ್ಯಾಕ್ಸ್ ಎಷ್ಟಿದೆ ಇಲ್ಲಿ? 3,000 ರೂಪಾಯಿ ಕಟ್ತಾನೆ. ಓಕೆ, ಕಾಫಿ ಬೆಳೆ ಏನಪ್ಪ ಅಂದರೆ ಪ್ರಾಫಿಟಲ್ಲಿದೆ ಅಂತ ಹೇಳ್ಬಿಟ್ಟು ಅರೇಬಿಕಾ ಈ ರೀತಿಯ ಒಂದು ಕಾಫಿ ಬೆಳೆಗಳು ತುಂಬ ಒಂದು ಕಾಸ್ಟ್ಲಿ ಆಗಿದೆ ಹಾಗೂ ಏನಪ್ಪ ಅಂತಂದರೆ ತುಂಬ ಬೇಡಿಕೆಯಲ್ಲಿದೆ. ಹಾಗಾಗಿ ಏನಪ್ಪ ಅಂದರೆ ರೈತನಿಗೆ ಓಕೆ ಪ್ರಾಫಿಟ್ ಆಗುತ್ತೆ ಅಂತಂದು ಹೇಳ್ಕಳಿಸಿ 30% ಕೂಡ ಟ್ಯಾಕ್ಸನ್ನು ಪೇ ಮಾಡ್ತಾನೆ. ಎಲ್ಲಿವರೆಗೆ ಪೇ ಮಾಡ್ತಾನಪ್ಪ ಅಂದರೆ ಸರ್ಕಾರ 40% ಟ್ಯಾಕ್ಸ್ ವಿಧಿಸುವವರೆಗೆ. ಈ ಜಸ್ಟ್ ಫಾರ್ ಏನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕಲ್ ಎಕ್ಸಾಂಪಲ್ಗಳು ತೊಗೊತಾ ಇದ್ದೀವಿ, ಇದು ಫಿಕ್ಸ್ಡ್ ಅಲ್ಲ. ಓಕೆ, 10,000 ಇನ್ಕಮ್ ಬರ್ತಾ ಇದೆ. ಓಕೆ, 40% ಏನಪ್ಪ ಅಂದರೆ ಟ್ಯಾಕ್ಸ್ ಆಗ್ತಾನೆ ಗೌರ್ಮೆಂಟ್. ಓಕೆ, ಪರವಾಗಿಲ್ಲ, 40% ಏನು 1,000 ರೂಪೀಸ್ ಏನು ಡಿಫ್ರೆನ್ಸ್ ಬೀಳಲ್ಲ ಅಂದ್ಬಿಟ್ಟು ಮತ್ತೆ 4,000 ರೂಪಾಯಿ ಏನಪ್ಪ ಅಂದರೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾನೆ. ಬಟ್ ಏನು ಮಾಡಿಬಿಡ್ತಪ್ಪ ಅಂದರೆ ಗೌರ್ಮೆಂಟು 50% ಟ್ಯಾಕ್ಸ್ ಇಳಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 50% ಟ್ಯಾಕ್ಸ್ ಇಳಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಪ್ಪ ಅಂದರೆ ಅವಾಗ ಏನಪ್ಪ ಅಂದರೆ ಈ ಒಂದು ಕಾಫಿ ತೋಟದ ಮಾಲೀಕ ಯೋಚನೆ ಮಾಡ್ತಾನೆ, ನಾನು ಯಾಕೆ ಈ ಒಂದು 10,000 ರೂಪಾಯಿ ದುಡಿದ್ಬಿಟ್ರೆ ಅದರಲ್ಲಿ 50% ಟ್ಯಾಕ್ಸ್ ಕಟ್ಟಿದರೆ ನನಗೆ ಉಳಿಯೋದೆ 5,000 ರೂಪೀಸ್. ಅದರ ಬದಲಾಗಿ ಏನಪ್ಪ ಅಂದರೆ ನಾನು ಬೇರೆ ಬೆಳೆಗೆ ಶಿಫ್ಟ್ ಆಗ್ತೀನಿ. ಎಲ್ಲಿಯಪ್ಪ ಅಂತಂದರೆ ಯಾವುದರಲ್ಲಿ ಏನಪ್ಪ ಅಂದರೆ ಟ್ಯಾಕ್ಸ್ ಕಡಿಮೆ ಇದೆ ಅಂತೇಳಿ ಆತ ಯೋಚನೆ ಮಾಡ್ತಾನೆ. ಆಗ ಯೋಚನೆ ಮಾಡಿ ಏನಪ್ಪ ಅಂದರೆ ಕಡಿಮೆ ತೆರಿಗೆ ಎಲ್ಲಿರುತ್ತೆ ಆ ಕಡೆ ಶಿಫ್ಟ್ ಹಾಕಿ ಅಂತ ಹೋಗ್ತಾನೆ. ಓಕೆ, ಹಾಗೇನಾಗುತ್ತಪ್ಪ ಅಂತಂದರೆ ಈ ಒಂದು ತೆರಿಗೆಯ ಆದಾಯ ಏನಿದೆಯಲ್ಲ ಅದು ಕಡಿಮೆ ಆಕೆ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ 10,000 ಪ್ರೊಡಕ್ಷನ್ ಮಾಡುವ ವ್ಯಕ್ತಿ ಏನಾಗುತ್ತಪ್ಪ ಅಂದರೆ ಕಾಫಿ ಬೆಳೆಯೋದು ಕಡಿಮೆ ಮಾಡ್ತಾನೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಅಂದರೆ 5,000 ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಓಕೆ, ಬರೇ ಜಸ್ಟ್ 5,000 ಬೇಡ, ಜಸ್ಟ್ ಟೇಕ್ ಅಂತಂದರೆ ಇಲ್ಲಿ 10,000 ಮಾಡ್ತಾ ಇದೆಯಲ್ಲ 8 ಅಂತ ತೊಗೊಳ್ರಿ, 2,000 ರೂಪಾಯಿ ಕಡಿಮೆ ಮಾಡ್ತಾನೆ. ಇಲ್ಲಿ 50% ಟ್ಯಾಕ್ಸ್ ವಿಧಿಸಿದ್ನಂತಪ್ಪ ಅಂದರೆ 8,000 ರೂಪಾಯಿಗೆ ಎಷ್ಟಾಗುತ್ತೆ? ಇಲ್ಲಿ 5 8 40, 4,000 ಆಯಿತು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಇದು 60%, 70%, 80%ಗೆ ಬಂದಾಗ ಇಲ್ಲಿ ಕೇವಲ 2,000 ಮಾತ್ರ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತ ಕೊಡ್ರಿ ಕಾಫಿ ಬೆಳೆದು. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ 80% ಅಂದರೆ 8 2 16 ಆಯಿತು, ಅಂದರೆ 1,600 ರೂಪೀಸ್ ಆಯಿತು. ಇಲ್ಲಿ ಫಸ್ಟ್ ಎಷ್ಟು ಕಟ್ತಿದ್ದಾತ? 2,000 ಟ್ಯಾಕ್ಸ್ ಕಟ್ತಾ ಇದ್ದ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ 1,600 ರೂಪೀಸ್ ಅಂದರೆ 1,600 ರೂಪಾಯಿ ಮಾತ್ರ ಟ್ಯಾಕ್ಸ್ ರೇಟ್ ಕಟ್ಸ್ತಾ ಇದ್ದಾನೆ. ಹಾಗಾಗಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ಟ್ಯಾಕ್ಸ್ ರೇಟ್ ಹೆಚ್ಚಿಗೆ ಆದಂಥ ಹೋದಂಗೆಲ್ಲ ಏನಾಗುತ್ತಪ್ಪ ಅಂದರೆ ಈ ಒಂದು ಸರ್ಕಾರಕ್ಕೆ ಆದಾಯ ಕೂಡ ಏನಾಗುತ್ತಪ್ಪ ಅಂದರೆ ಕಡಿಮೆ ಅಂತ ಬರುತ್ತೆ. ಬ್ಯಾಲೆನ್ಸ್ ಆಗಿರ್ಬೇಕಾದ್ರೆ ಜಸ್ಟ್ ಒಂದೇ ಏನಪ್ಪ ಅಂದರೆ ಟೀ ಪಾಯಿಂಟ್ ಇಲ್ಲಿವರೆಗೆ ಏನಪ್ಪ ಅಂದರೆ ಆತ ಟ್ಯಾಕ್ಸ್ ಕಟ್ತಾನೆ. ಇದಕ್ಕೂ ಮೀರಿತ್ತು ಅಂತಂದ್ರೆ ಏನಾಗುತ್ತಂದ್ರೆ ಆತ ಈ ಒಂದು ಆದಾಯಕ್ಕೆ ಹಾಗೇನಪ್ಪ ಅಂದರೆ ಈ ಒಂದು ಟ್ಯಾಕ್ಸ್ ರೇಟ್ಗೆ ಹಿಂದೇಟಾಗ್ಬಿಟ್ಟು ಬೇರೆ ಬೆಳೆಗೆ ಅಥವಾ ಬೇರೆ ಒಂದು ವ್ಯವಸಾಯಕ್ಕೆ ಮುಂದೋಗ್ತಾನೆ. ಲಾಫರ್ ಕರ್ವ್ ಏನಪ್ಪ ಅಂದರೆ ಈ ರೀತಿ ಏನಪ್ಪ ಅಂದ್ರೆ ಅರ್ಥರ್ ಲಾಫರ್ ಅವರು ಇದನ್ನು ಪ್ರೂವ್ ಮಾಡ್ತಾರೆ. ಹಾಗೇನಪ್ಪ ಅಂತಂದರೆ ಈ ಒಂದು ಲಾಫರ್ ಕರ್ವ್ ಏನನ್ನ ಸೂಚಿಸ್ತಪ್ಪ ಅಂದರೆ ತೆರಿಗೆಯ ವರಮಾನ ಸ್ಥಿತಿಸ್ಥಾಪಕತೆಯನ್ನು ತಿಳಿಸ್ತದೆ ಲಾಫರ್ ಕರ್ವ್. ಓಕೆ, ಈ ಒಂದು ಏನಪ್ಪ ಅಂತಂದರೆ ನೆಕ್ಸ್ಟ್ ಎಕ್ಸಾಮಿನೇಷನ್ಸಲ್ಲಿ ಕೂಡ ಕೇಳ್ಬೋದು. ಇದು ಕ್ವಶನ್ಸ್ ಯಾವ ರೀತಿ ರೈಸ್ ಆಗ್ತಪ್ಪ ಅಂದರೆ ಈ ಒಂದು ತೆರಿಗೆಯ ದರ ಮತ್ತು ತೆರಿಗೆಯ ಆದಾಯ ಓಕೆ ಯಾವ ಕರ್ವ್ ಸೂಚಿಸ್ತದೆ? ಲಾಫರ್ ಕರ್ವ್, ಫಿಲಿಪ್ಸ್ ಕರ್ವ್, ಲೋರೆನ್ಸ್ ಕರ್ವ್, ಗಿನಿ ಕೋಫಿಷಿಯಂಟ್ ಮತ್ತು ಕುಜೆನ್ಸ್ ಕರ್ವ್ ಅಂತೇಳಿ ಕೂಡ ಕೇಳ್ಬೋದು. ಇದು 4ರಲ್ಲಿ ನಿಮಗೆ ತೆರಿಗೆಯ ದರ ಮತ್ತು ತೆರಿಗೆಯ ಆದಾಯಕ್ಕೆ ನೋಡುವುದಾದರೆ ಯಾವುದು ಸೂಚಿಸ್ತಪ್ಪ ಅಂದರೆ ಲಾಫರ್ ಕರ್ವ್ ಸೂಚಿಸ್ತದೆ ನೋಡ್ರಿ. ಇಷ್ಟೇನಪ್ಪ ಅಂದ್ರೆ ಲಾಫರ್ ಕರ್ವ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವಿಲ್ಲಿ ಫಿಲಿಪ್ಸ್ ಕರ್ವ್ ಬಗ್ಗೆ ನೋಡೋಣ. ನೀವೇನಾದ್ರು ಒಂದ್ಸಲ ನೋಟ್ ಡೌನ್ ಮಾಡ್ಕೋಬೇಕಂತಂದ್ರೆ ನೋಟ್ ಡೌನ್ ಮಾಡ್ಕೋಬೋದು. ಇಲ್ಲಿ ಟಿ ಪಾಯಿಂಟ್ ಅಂತ ಹೇಳಿದ್ವಿ ನಾವು. ಟಿಯನ್ನು ಏನು ಸೂಚಿಸ್ತಪ್ಪ ಅಂತಂದರೆ ಈ ಒಂದು ಗೌರ್ಮೆಂಟ್ಗೆ ಅಂದರೆ ಸರ್ಕಾರ ಏನಪ್ಪ ಅಂದರೆ ಗರಿಷ್ಠ ಒಂದು ಆದಾಯವನ್ನು ತಂದು ಕೊಡುತ್ತಲ್ಲ. ಓಕೆ, ಇಲ್ಲಿ ನೋಡ್ರಿ 800 ರೂಪಾಯಿ. ನೆಕ್ಸ್ಟ್ ಏನಪ್ಪ ಅಂದ್ರೆ 4 8 4 32 ಅಂತ ತಿಳ್ಕೊಟ್ರೆ. ಅದು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇಲ್ಲಿ ಜಸ್ಟ್ 10,000 ಅಂತ ತೊಗೊತಾ ಇದ್ವಿ. ಇಲ್ಲಿ 10,000 ಇದೆ ಅಂತ ತಿಳ್ಕೊಳ್ಳೋಣ. 10,000 ರೂಪಾಯಿಗೆ 40% ಅಂದರೆ 4,000 ಆದಾಯ. ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲವೂ ಏನಾಗುತ್ತಪ್ಪ ಅಂದರೆ ಕಡಿಮೆ ಆಗುತ್ತಾ ಬರ್ತಾ ಇದೆ. ಹಾಗಾಗಿ ಏನಪ್ಪ ಅಂದರೆ ಗರಿಷ್ಠ ಆದಾಯ ಯಾವುದು? 4,000 ರೂಪಾಯಿ. ಆ ಒಂದು ಗರಿಷ್ಠ ಆದಾಯವನ್ನು ಸೂಚಿಸ್ತದಲ್ಲ ಅದನ್ನೇನಂತ ಕರೀತಾರೆ? ಟಿ ಪಾಯಿಂಟ್ ಅಂತೇಳಿ ಕರೀತಾರೆ. ಹಾಗೆ ಈ ಒಂದು ಲಾಫರ್ ಕರ್ವ್ನ ಯೂಸ್ ಮಾಡಿಬಿಟ್ಟೆ 1980ರಲ್ಲಿ ಅಮೆರಿಕದಲ್ಲಿ ಏನಪ್ಪ ಅಂತಂದರೆ ಫಸ್ಟು ಎಷ್ಟು 345 ಬಿಲಿಯನ್ ಕೋಟಿ ಏನಪ್ಪ ಅಂತಂದರೆ ಆದಾಯ ಇತ್ತು. ಅದೇ ಏನಾಗುತ್ತಪ್ಪ ಅಂದರೆ 1988ರಲ್ಲಿ ಈ ಒಂದು 8 ವರ್ಷದ ಅವಧಿಯಲ್ಲಿ ಈ ರೀತಿಯ ಒಂದು ಲಾಫರ್ ಕರ್ವನ್ನು ಅಥವಾ ಈ ಒಂದು ಮೆಜರ್ಮೆಂಟ್ಸನ್ನು ಯೂಸ್ ಮಾಡಿಬಿಟ್ಟು ಏನಪ್ಪ ಅಂದರೆ $550 ಬಿಲಿಯನ್ ಓಕೆ ಆದಾಯವನ್ನು ಅಮೇರಿಕ ಪಡ್ಕೊಳ್ತದೆ.
ಹಾಗಾದರೆ ಲ್ಯಾಫರ್ ಕರ್ವ್ ಏನಪ್ಪ ಅಂದರೆ ಒಂದು ಸರ್ಕಾರದ ಆದಾಯವನ್ನು ಹೆಚ್ಚಳ ಮಾಡುವುದಕ್ಕೆ ಇದು ಯೂಸ್ ಆಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ ಹಾಗಾದರೆ ಫಿಲಿಪ್ಸ್ ಕರ್ವ್ ಬಗ್ಗೆ ನೋಡೋಣ ಇವಾಗ. ಓಕೆ, ನಾವೀಗ ಲ್ಯಾಫರ್ ಕರ್ವ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ಫಿಲಿಪ್ಸ್ ಕರ್ವ್ ಬಗ್ಗೆ ನೋಡೋಣ. ಫಿಲಿಪ್ಸ್ ಕರ್ವ್ ನೋಡಲಿ, ಫಿಲಿಪ್ಸ್ ಕರ್ವ್ ಅಂದರೆ ಕನ್ನಡದಲ್ಲಿ ವಕ್ರರೇಖೆ ಅಂತ ಕರೆಯಲಾಗುತ್ತೆ. ಇದು ಏನಪ್ಪ 1958ರಲ್ಲಿ ವಿಲಿಯಂ ಫಿಲಿಪ್ಸ್ ಅನ್ನೋರು, ನ್ಯೂಜಿಲ್ಯಾಂಡ್ನ ಅರ್ಥಶಾಸ್ತ್ರಜ್ಞರಾದಂತಹ ವಿಲಿಯಂ ಫಿಲಿಪ್ಸ್ ಅನ್ನೋರು ಏನಪ್ಪ 1958ರಲ್ಲಿ ಈ ಒಂದು ಫಿಲಿಪ್ಸ್ ಕರ್ವ್ನ ಮಂಡನೆ ಮಾಡ್ತಾರೆ. ಹಾಗಾದರೆ ಈ ಒಂದು ಫಿಲಿಪ್ಸ್ ಕರ್ವ್ ಏನನ್ನ ಸೂಚಿಸುತ್ತಪ್ಪ ಅಂತಂದರೆ ಇಲ್ಲಿ ನಿರುದ್ಯೋಗ ಮತ್ತು ಇನ್ಫ್ಲೇಷನ್. ಓಕೆ, ಲ್ಯಾಫರ್ ಕರ್ವ್ ಅಂತಂದ್ರೆ ಏನು? ತೆರಿಗೆಯ ದರ ಮತ್ತು ಇಲ್ಲಿ ಆದಾಯವನ್ನು ಸೂಚಿಸ್ತಾ ಇತ್ತು. ಓಕೆ, ಅಥವಾ ಟ್ಯಾಕ್ಸ್ ರೆವಿನ್ಯೂ ಮತ್ತು ಟ್ಯಾಕ್ಸ್ ರೇಟ್ ಬಗ್ಗೆ ತಿಳಿಸ್ತಾ ಇತ್ತು. ಫಿಲಿಪ್ಸ್ ಕರ್ವ್ಸ್ ಏನು ತಿಳಿಸ್ತಾ ಇದೆ ಇಲ್ಲಿ? ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಅಂತೇಳಿ ಕರೆಯಲಾಗುತ್ತೆ. ನಿರುದ್ಯೋಗ ಮತ್ತು ಇನ್ಫ್ಲೇಷನ್ ರೇಟ್. ಇನ್ಫ್ಲೇಷನ್ ಅಂತಂದರೆ ಕನ್ನಡದಲ್ಲಿ ಹಣದುಬ್ಬರ ಅಂತೇಳಿ ಕರೆಯಲಾಗುತ್ತೆ. ಓಕೆ, ನೀವು ಇಂಗ್ಲೀಷಲ್ಲಿ ಕೂಡ ಏನಪ್ಪ ಅಂತಂದರೆ ವರ್ಡ್ಸನ್ನು ನೆನ್ಪಿಟ್ಕೊಂಡ್ರಿ. ಯಾಕಪ್ಪ ಅಂತಂದರೆ ಈಗ ಏನಪ್ಪ ಅಂದರೆ ಇತ್ತೀಚೆಗೆ ಬರುವ ಕ್ವಶನ್ ಪೇಪರ್ಸ್ ನೋಡ್ತಾ ಇದ್ದೀರ ನೀವು ಕೂಡ, ಎಲ್ಲವೂ ಏನಪ್ಪ ಅಂದರೆ ಇನ್ಫ್ಲೇಷನ್ ಅಥವಾ ಈ ಒಂದು ನಿರುದ್ಯೋಗನ ಅನ್ಎಂಪ್ಲಾಯ್ಮೆಂಟ್ ಈ ರೀತಿಯಾಗಿ ಏನಪ್ಪ ಅಂದರೆ ಇಂಗ್ಲೀಷ್ ವರ್ಡ್ಸ್ನ ಬಳಸ್ತಾ ಇದ್ದಾರೆ. ಇಲ್ಲಿ ವಕ್ರರೇಖೆ ಅಂತೇಳಿ ಬಳಸುವ ಬದಲಾಗಿ ಏನಪ್ಪ ಅಂದರೆ ಫಿಲಿಪ್ಸ್ ಕರ್ವ್ ಅಥವಾ ಫಿಲಿಪ್ಸ್ ರೇಖೆ ಅಂತೇಳ್ಬಿಟ್ಟು ಇಂಗ್ಲೀಷಲ್ಲಿ ಬಳಸ್ತಾ ಇದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ನೀವು ಇಂಗ್ಲೀಷ್ ವರ್ಡ್ಸ್ಗೂ ಕೂಡ ತಿಳ್ಕೊಂಡಿರಿ. ನಿರುದ್ಯೋಗ ಮತ್ತು ಹಣದುಬ್ಬರವಂತ ಈ ಎರಡನ್ನ ಏನಪ್ಪ ಅಂದರೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಯಾವ ರೀತಿ ಇದೆಪ್ಪ ಅಂದರೆ ನಿರುದ್ಯೋಗ ಮತ್ತು ಹಣದುಬ್ಬರ ದರದ ನಡುವಿನ ವಿರುದ್ಧ ಸಂಬಂಧವಾಗಿದೆ. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಾರೆ. ಯಾವ ರೀತಿಯಪ್ಪ ಅಂದ್ರೆ ಒಂದು ಹೆಚ್ಚಿಗೆ ಆದರೆ ಇನ್ನೊಂದೇನಪ್ಪ ಅಂದರೆ ಕಡಿಮೆ ಆಗುತ್ತೆ. ಇದಕ್ಕೇನಪ್ಪ ಅಂದರೆ ವಿರುದ್ಧ ಸಂಬಂಧ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಇಲ್ಲಿ ನೋಡ್ರಿ, ನಿರುದ್ಯೋಗ ಏನಪ್ಪ ಅಂದರೆ ಹೆಚ್ಚಾದರೆ ಇನ್ಫ್ಲೇಷನ್ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ. ಯಾವ ರೀತಿ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಗ್ರಾಫ್ನ ಈ ಒಂದು ಎಕ್ಸ್ಪ್ಲೇನ್ ಮಾಡೋಣ. ನಿರುದ್ಯೋಗ ಕಂಪ್ಲೇಂಟ್ ಇದು ಏನಪ್ಪ ಅಂದರೆ ಕಡಿಮೆ ಆದಾಗ ಏನಪ್ಪ ಅಂದರೆ ಇನ್ಫ್ಲೇಷನ್ ಕೂಡ ಕಡಿಮೆ ಆಗುತ್ತಂತ. ನಿರುದ್ಯೋಗ ನೋಡ್ರಿ ಹೆಚ್ಚಾಯ್ತಂದ್ರೆ ಓಕೆ, ಯಾರಿಗೇನಪ್ಪ ಅಂದರೆ ಕೆಲಸನೇ ಇಲ್ಲಪ್ಪ, ನಿರುದ್ಯೋಗ ಹೆಚ್ಚಾಗಂದ್ರೇನು ತುಂಬ ಜನಕ್ಕೆ ಕೆಲಸನೇ ಸಿಗ್ತಾ ಇಲ್ಲ ಅಂದಾಗ ಏನಾಗುತ್ತಪ್ಪ ಅಂದರೆ ಆದಾಯ ಯಾವಾಗಲೂ ಏನಪ್ಪ ಅಂದರೆ ಕಡಿಮೆ ಇರುತ್ತೆ. ಆದಾಯ ಕಡಿಮೆ ಇದ್ದಾಗ ಏನಪ್ಪ ಅಂದರೆ ಟ್ಯಾಕ್ಸ್ ಕಟ್ಟಿಸ್ತಾರ, ಟ್ಯಾಕ್ಸ್ ಕಟ್ಟಲ್ಲ. ಅದು ಕೂಡ ಏನಪ್ಪ ಅಂದರೆ ಆದಾಯ ಕಡಿಮೆ ಇದ್ದಾಗ ಏನಾಗುತ್ತಪ್ಪ ಅಂದರೆ ಟ್ಯಾಕ್ಸ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಟ್ಯಾಕ್ಸ್ ಕೂಡ ಕಡಿಮೆ ಇದ್ದಾಗ ಏನಪ್ಪ ಅಂದರೆ ಗೌರ್ಮೆಂಟಿಗೆ ಇನ್ಕಮ್ ಏನಾಗುತ್ತಪ್ಪ ಅಂದರೆ ಕಡಿಮೆ ಆಗುತ್ತೆ. ಅದಲ್ಲದೆ ಏನಪ್ಪ ಅಂದರೆ ಜನರಲ್ಲಿ ಕೊಳ್ಳುವ ಶಕ್ತಿನೇ ಇಲ್ಲ ಅಂತಂದರೆ ಹಣದುಬ್ಬರ ಯಾವ ರೀತಿ ಆಗುತ್ತೆ? ಹಣದುಬ್ಬರ ಅಂತಂದ್ರೆ ಏನು? ಜನರಲ್ಲಿ ಏನಪ್ಪ ಅಂದರೆ ತುಂಬ ದುಡ್ಡು ಬಂದು ಓಕೆ, ಈಗೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ 50,000 ಅಫೋರ್ಡ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊರಿ, 50,000 ಅರ್ನ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊರಿ. ಓಕೆ, ಇನ್ನೊಬ್ಬ ವ್ಯಕ್ತಿ ಕೂಡ 50,000 ಮಾಡ್ತಾ ಇದ್ದಾನೆ. ಬಟ್ ಏನಪ್ಪ ಅಂದ್ರೆ ಒಂದು ಯಾವುದಾದ್ರೂ ಒಂದು ವಸ್ತುವಿನ ಬೆಲೆ ಎಷ್ಟಿದೆಯಪ್ಪ ಅಂತ ತಿಳ್ಕೊಳ್ರಿ, 100 ರೂಪೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲೇನು ಮಾಡ್ತಾನಪ್ಪ ಅಂದರೆ ಎ ಎನ್ನುವ ವ್ಯಕ್ತಿ ಈ ಒಂದು 100 ರೂಪೀಸ್ ಇರುತ್ತಲ್ಲ, ಈತನಿಗೂ ಕೂಡ ಇದು ಒಂದೇ ವಸ್ತು ಇದೆ ಅಂತ ತಿಳ್ಕೊಳ್ಳೋಣ, 50,000. ಇಲ್ಲಿ ಬಿ ಇದೆ ಅಂತ ತಿಳ್ಕೊಳ್ಳೋಣ. ಇವರಿಬ್ಬರಿಗೂ ಕೂಡ ಇದೇ ವಸ್ತು ಬೇಕಾಗಿದೆ. ಅವಾಗ ಏನಂತಾನಪ್ಪ ಅಂದರೆ ಈ 100 ರೂಪಾಯಿ ಕೊಡೋ ವಸ್ತುನ ನಾನು 120 ರೂಪಾಯಿ ಕೊಡ್ತೀನಿ ಅಂತಾನ, ಬಿ ವಿ ಏನಂತಾನೆ 150 ರೂಪಾಯಿ ಕೊಡ್ತೀನಿ ಅಂತಾನ. ಓಕೆ, ಅಂದಾಗ ಏನಾಗುತ್ತಪ್ಪ, ಹಣದುಬ್ಬರ ಹೆಚ್ಚಾದಾಗ ಈ ಒಂದು ಕಡಿಮೆ ಇನ್ಕಮ್ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ 30,000 ಎಲ್ಲ 3,000 ಇನ್ಕಮ್ ಇದ್ದವರು 150 ರೂಪಾಯಿ ಕೊಟ್ಟು ಯಾವುದಾದ್ರು ಒಂದು ವಸ್ತುವನ್ನು ತೆಗೆದುಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಏನಪ್ಪ ಅಂದರೆ ಯಾವಾಗ ಒಬ್ಬ ವ್ಯಕ್ತಿಯ ಬಳಿ ಹಣ ಹೆಚ್ಚಾಗಿರುತ್ತೋ ಆಗೇನಪ್ಪ ಅಂತಂದರೆ ಹಣದುಬ್ಬರ ಆಗುತ್ತೆ. ಒಬ್ಬ ವ್ಯಕ್ತಿಯ ಬಳಿ ಈ ಒಂದು ಹಣ ಇರಬೇಕಾದ್ರೆ ಏನಿರಬೇಕಾತ, ಒಬ್ಬ ಜಾಬ್ ಹೋಲ್ಡರ್ ಇರಬೇಕು ಅಥವಾ ಯಾವುದಾದ್ರು ಒಂದು ಕೆಲಸ ಅಥವಾ ಒಟ್ಟ ಆದಾಯ ಮೂಲ ಹೊಂದಿದ್ದಾಗ ಏನಾಗುತ್ತಪ್ಪ ಅಂದರೆ ಆತನ ಆದಾಯ ಹೆಚ್ಚಾಗುತ್ತೆ. ಹಾಗೇನಪ್ಪ ಅಂತಂದರೆ ಹಣದುಬ್ಬರ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ನಿರುದ್ಯೋಗ ಏನಾಗುತ್ತಪ್ಪ ಅಂದರೆ ನಿರುದ್ಯೋಗ ಹೆಚ್ಚಾದಾಗ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಏನಪ್ಪ ಅಂದರೆ ಕುಂದುತ್ತೆ. ಹಾಗೂ ಏನಪ್ಪ ಅಂದರೆ ನಿರುದ್ಯೋಗ ಕಡಿಮೆ ಆಯಿತು ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಆಯಿತು. ಓಕೆ, ಉದ್ಯೋಗಿಗೆ ಆಕಾಂಕ್ಷಿಗಳು ಏನಪ್ಪ ಅಂದರೆ ತುಂಬ ಜನ ಆದರು ಅಥವಾ ಉದ್ಯೋಗ ಮಾಡುವವರು ತುಂಬ ಜನ ಆದರೂ ಏನಾಗಿರುತ್ತೆ, ಅವಾಗ ಇನ್ಫ್ಲೇಷನ್ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಆಗುತ್ತೆ ಅಂತೇಳಿ ಯಾರು ಹೇಳ್ತಾರೆ? ವಿಲಿಯಂ ಫಿಲಿಪ್ಸ್ ಹೇಳ್ತಾನೆ. ಓಕೆ, ಅದು ಎಷ್ಟರಲ್ಲಿ ಹೇಳ್ತಾನೆ? 1958ರಲ್ಲಿ ಈ ಒಂದು ಫಿಲಿಪ್ಸ್ ಕರ್ವ್ನ ಮಂಡನೆ ಮಾಡ್ತಾನೆ. ಹಾಗಾದರೆ ಇಲ್ಲಿ ನಿಮಗೆ ಚಾರ್ಟ್ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಅನ್ಎಂಪ್ಲಾಯ್ಮೆಂಟ್ ಇದೆ ನೋಡ್ರಿ, ಈ ಒಂದು ಎಕ್ಸ್ ಆಕ್ಸಿಸ್ ಏನು ಸೂಚಿಸ್ತಾ ಇದೆಯಪ್ಪ ಅಂದರೆ ನಿರುದ್ಯೋಗ ಒಂದು ದರವನ್ನು ಸೂಚಿಸ್ತಾ ಇದೆ. ವೈ ಆಕ್ಸಿಸ್ ಏನಿದೆಯಲ್ಲ, ಈ ಒಂದು ಹಣದುಬ್ಬರ ಅಥವಾ ಇನ್ಫ್ಲೇಷನನ್ನು ಸೂಚಿಸ್ತಾ ಇದೆ. ಹಣದುಬ್ಬರ ದರವನ್ನು ಈ ಒಂದು ವೈ ಆಕ್ಸಿಸ್ ಸೂಚಿಸ್ತಾ ಇದೆ. ಎಕ್ಸ್ ಆಕ್ಸಿಸ್ ಏನಿದೆಯಲ್ಲ ನಿರುದ್ಯೋಗ ದರವನ್ನು ಸೂಚಿಸ್ತಾ ಇದೆ. ನೀವಿಲ್ಲಿ ನೋಡ್ಬೋದು, ಹಣದುಬ್ಬರ ಏನಾದರೂ 6% ಇದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ನಿರುದ್ಯೋಗ ದರ 3% ಇದೆ.
ಅದೇನಪ್ಪ ಅಂದರೆ ನಿರುದ್ಯೋಗ ದರ 6%ಗೆ ಹೆಚ್ಚಾಗಿದೆ, ಇಲ್ಲೇನಪ್ಪ ಅಂದರೆ ಇನ್ಫ್ಲೇಷನ್ ಕಡಿಮೆ ಆಗಿದೆ. ಓಕೆ, ಹಾಗೇನಪ್ಪ ಅಂದರೆ ನಿರುದ್ಯೋಗ ದರ ಹೆಚ್ಚಾದಂಥ ಹೋದಂತೆಲ್ಲ ಏನಾಗುತ್ತಪ್ಪ ಅಂದರೆ ಈ ಒಂದು ಹಣದುಬ್ಬರದ ದರ ಕಡಿಮೆ ಆಗುತ್ತಾ ಬರುತ್ತಾ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 1% ಇದೆ ಅಂತ ತಿಳ್ಕೊಳ್ಳೋಣ, 8% ನಿರುದ್ಯೋಗ ದರ ಇದೆ. ಓಕೆ, 100ಕ್ಕೆ 8% ಏನಪ್ಪ ಅಂದರೆ 100 ಜನರಲ್ಲಿ 8 ಜನ ನಿರುದ್ಯೋಗಿಗಳಿದ್ದಾರೆ ಅಂತೇಳಿ ಅರ್ಥ. ಪರ್ಸೆಂಟ್ ಅಂತಂದರೆ 100 ಅಂತ ಕನ್ಸಿಡರ್ ಮಾಡ್ಕೋಬೇಕು ನೀವು. ಓಕೆ, ಈ ರೀತಿಯಾಗಿ ಹೇಳ್ತಾನೆ. ಎ ಮತ್ತು ಬಿ ಕಂಪ್ಯಾರಿಸನ್ ಮಾಡ್ಬೋದು. ಇದೇನಪ್ಪ ಅಂದರೆ ನಿರುದ್ಯೋಗ ದರ ಹೆಚ್ಚಿಗೆ ಆದಾಗ ಹಣದುಬ್ಬರ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ, ನಿರುದ್ಯೋಗ ಏನಪ್ಪ ಅಂದರೆ ಕಡಿಮೆ ಆದಾಗ ಹಣದುಬ್ಬರ ಏನಾಗುತ್ತಪ್ಪ ಅಂದರೆ ಹೆಚ್ಚಾಗುತ್ತೆ ಅಂತೇಳಿ ಈ ಒಂದು ಎ ಮತ್ತು ಬಿ ಸೂಚಿಸ್ತದೆ. ಬಟ್ ಏನಪ್ಪ ಅಂತಂದರೆ ಈ ಒಂದು ಫಿಲಿಪ್ಸ್ ಕರ್ವ್ ಏನಪ್ಪ ಅಂದರೆ ತನ್ನ ಒಂದು ಈ ಒಂದು ಅರ್ಥವನ್ನು ಸೂಚಿಸುವಲ್ಲಿ ಏನಪ್ಪ ಅಂದರೆ ಫೇಲ್ ಆಗುತ್ತೆ. ಯಾಕೆ ಫೇಲ್ ಆಗುತ್ತಪ್ಪ ಅಂದರೆ 1970ರಲ್ಲಿ ಸ್ಟ್ಯಾಗ್ಫ್ಲೇಷನ್ ಅಂತೇಳಿ ಬಂದ್ಬಿಡುತ್ತೆ. ಸ್ಟ್ಯಾಗ್ಫ್ಲೇಷನ್ ಅಂತೇಳಿ ಬಂದ್ಬಿಡುತ್ತೆ. ಅದು ಏನನ್ನು ಸೂಚಿಸ್ತಪ್ಪ ಅಂತಂದರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಹೆಚ್ಚಾಗುತ್ತೆ, ಹಾಗೇನಪ್ಪ ಅಂದರೆ ಇನ್ಫ್ಲೇಷನ್ ಕೂಡ ಹೆಚ್ಚಾಗುತ್ತೆ. ಓಕೆ, ಎರಡೂ ಒಂದೇ ಸಲ ಆಗುತ್ತೆ ನೋಡ್ರಿ, ಇನ್ಫ್ಲೇಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್. ಇದನ್ನೇನಂತ ಕರೀತಾರೆ, ಸ್ಟ್ಯಾಗ್ಫ್ಲೇಷನ್ ಅಂತ ಕರೀತಾರೆ. ಅದು ಎಷ್ಟರಲ್ಲಿ 1970ರಲ್ಲಿ ಆಗುತ್ತೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಈ ಒಂದು ಫಿಲಿಪ್ಸ್ ಕರ್ವ್ ಅಲ್ಲಿಗೆ ಏನಾಗುತ್ತೆ ಅಂದರೆ ಫೇಲ್ ಆಗಿಬಿಡುತ್ತೆ. ಓಕೆ, ಅನ್ಎಂಪ್ಲಾಯ್ ರೇಟ್ ಕೂಡ ಜಾಸ್ತಿ ಆಗಿ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಫ್ಲೇಷನ್ ಕೂಡ ಹೈ ಆಗುತ್ತೆ. ಓಕೆ, ಇಷ್ಟು ಏನಪ್ಪ ಅಂತಂದರೆ ಇದು ಫಿಲಿಪ್ಸ್ ಕರ್ವ್ ಆಗಿರುತ್ತೆ. ಜಸ್ಟ್ ವೆರಿ ಸಿಂಪಲ್. ಒಂದು ನೆನ್ಪಿಟ್ಕೊಂಡ್ರಿ, ನೀವೇನಾದರೂ PCPS ಎಕ್ಸಾಮ್ ಬರೆಯೋರಾಗಿದ್ದರೆ ಏನು ಕೇಳೋದಪ್ಪ ಕ್ವಶನ್ ಅಪ್ಪ ಅಂದರೆ ಈ ಒಂದು ಫಿಲಿಪ್ಸ್ ಕರ್ವ್ ಏನನ್ನು ಸೂಚಿಸ್ತದೆ, ತೆರಿಗೆಯ ದರ ಮತ್ತು ತೆರಿಗೆಯ ಆದಾಯ ಮತ್ತೇನಪ್ಪ ಅಂದರೆ ಈ ಒಂದು ನಿರುದ್ಯೋಗ ಮತ್ತು ಹಣದುಬ್ಬರವನ್ನು ಸೂಚಿಸ್ತದೆ. ಈ ರೀತಿಯಾಗಿ ಏನಪ್ಪ ಅಂದರೆ ಒಂದು ಕ್ವಶನ್ಸನ್ನು ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಲೋರೆನ್ಸ್ ಕರ್ವ್ ಮತ್ತು ಗಿನಿ ಕೋಫಿಷಿಯಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಈ ರೀತಿಯ ಒಂದು ಕ್ವಶನ್ಸ್ ಬರುವ ಚಾನ್ಸಸ್ ಇರುತ್ತೆ. ಅದೇ ನೀವೇನಾದರೂ KS ಅಥವಾ ಇನ್ನಿತರ ಬೇರೆ ಏನಾದರೂ ರಿಟರ್ನ್ ಎಕ್ಸಾಮಿನೇಷನ್ಸ್ ಬರುತ್ತಲ್ಲ, ಆ ರೀತಿ ಒಂದು ಎಕ್ಸಾಮಿನೇಷನ್ ಬರಿಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿರಬೇಕು. ಓಕೆ, ಇಷ್ಟು ಏನಪ್ಪ ಅಂತಂದರೆ ಈ ಒಂದು ಫಿಲಿಪ್ಸ್ ಕರ್ವ್ನ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಲೋರೆನ್ಸ್ ಕರ್ವ್ ಮತ್ತು ಗಿನಿ ಕೋಫಿಷಿಯಂಟ್ ಕರ್ವ್, ನೆಕ್ಸ್ಟ್ ಏನಪ್ಪ ಅಂದ್ರೆ ಕುಜ್ನೆಟ್ಸ್ ಕರ್ವ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಈ ಒಂದು ಲೋರೆನ್ಸ್ ಕರ್ವ್ ಮತ್ತು ಕುಜ್ನೆಟ್ಸ್ ಕರ್ವ್ ಬಗ್ಗೆ ಅಥವಾ ಗಿನಿ ಕೋಫಿಷಿಯಂಟ್, ಲೋರೆನ್ಸ್ ಕರ್ವ್ ಮತ್ತು ಗಿನಿ ಕೋಫಿಷಿಯಂಟ್ ಯಾವ ರೀತಿಯಾಗಿ ರಿಲೇಟೆಡ್ ಇರೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಒಂದು ಸ್ನೇಹಿತರು ಯಾರಾದರೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗೋರಿದ್ದರೆ ಅವರಿಗೂ ಕೂಡ ಏನಪ್ಪ ಅಂದರೆ ಶೇರ್ ಮಾಡಿ. ಹಾಗೇನಪ್ಪ ಅಂದರೆ ಒಂದು ನಮ್ಮ ಚಾನಲನ್ನು ಇಂಟ್ರೊಡಕ್ಷನ್ ಕೂಡ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.